ನಮಸ್ಕಾರ ವೀಕ್ಷಕರೇ, ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ. ಭೂಮಂಡಲದಲ್ಲಿರುವ ಶಕ್ತಿಪೀಠಗಳ ಸಾಲಿನಲ್ಲಿ ಕಾಮಾಖ್ಯ ಶಕ್ತಿಪೀಠ ಅತ್ಯಂತ ಮಹತ್ವಪೂರ್ಣವಾದದ್ದು. ಶಕ್ತಿ ಉಪಾಸಕರು ಮತ್ತು ಶಾಕ್ತೇಯರ ಅತ್ಯಂತ ನೆಚ್ಚಿನ ಜಾಗೃತ ತಾಣ. ಇಲ್ಲಿ ದೇವಿ ಸ್ವಯಂ ಶಿವನೊಂದಿಗೆ ಸದಾ ಸಂಚಾರಿಣಿ ಶಕ್ತಿ ರೂಪದಲ್ಲಿ ಜಾಗೃತಳಾಗಿರುತ್ತಾಳೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಮನೋಕಾಮನೆಗಳು ಸಿದ್ಧಿಯಾಗುವುದು ಮಾತ್ರವಲ್ಲದೆ ತಾಂತ್ರಿಕರಿಗೆ ಅತಿ ಶಕ್ತಿಯುತ ತಾಂತ್ರಿಕ ಪೀಠ. ಇಲ್ಲಿ ದೇವಿಯು ಯೋನಿ ರೂಪದಲ್ಲಿ ಪೂಜಿತಗೊಳ್ಳುತ್ತಾಳೆ. ಪರಮಶಿವನು ಜಗನ್ಮಾತೆಯ ಯೋನಿಯನ್ನು ಇಲ್ಲಿ ಶಿಖರದ ರೂಪದಲ್ಲಿ ಧರಿಸಿರುತ್ತಾನೆ. ಮಾತ್ರವಲ್ಲದೆ ಶ್ರೀದೇವಿ ಇಲ್ಲಿ ದಶಮಹಾವಿದ್ಯಾ ಸ್ವರೂಪದಲ್ಲಿ ವಿರಾಜಮಾನಲಾಗಿದ್ದಾಳೆ. ಅಂದರೆ ದೇವಿಯ ದಶರೂಪದ ದೇಗುಲಗಳು ಇಲ್ಲಿ ಸ್ಥಿತವಾಗಿದೆ. ಭಗವತಿಯ ಎಲ್ಲ ಶಕ್ತಿಪೀಠಗಳಿಗೂ ಕಾಮರೂಪ ಮೂಲ ಶಕ್ತಿಪೀಠ. ಎಲ್ಲ ಶಕ್ತಿಪೀಠಗಳು ಇಲ್ಲಿಯೇ ಸಂಗಮಗೊಳ್ಳುತ್ತದೆ. ದೇವಿಯ ಉಪಾಸಕರು ಶಾಕ್ತೇಯರು ಮಾತ್ರವಲ್ಲದೆ ಶೈವ ವೈಷ್ಣವ ಹೀಗೆ ಹಲವಾರು ಮತಪಂಥ ಭೇದವಿಲ್ಲದೆ ಈ ಪೀಠವನ್ನೊಮ್ಮೆ ದರ್ಶನ ಮಾಡಿದರೆ ಕೋಟಿ ಜನ್ಮದ ಪಾಪ ನಾಶವಾಗುತ್ತದೆ. ಮಾತ್ರವಲ್ಲದೆ ಜ್ಞಾನ ಸ್ಫುರಣಗೊಳ್ಳುತ್ತದೆ. ದೇವಿಯ ಉಪಾಸಕರು ಮತ್ತು ಶಾಕ್ತೇಯರ ಪರಮ ಪವಿತ್ರ ಸ್ಥಳ, ತಾಂತ್ರಿಕರ ಸಿದ್ಧಿಕ್ಷೇತ್ರ, ಭೈರವನ ಕಾವಲಿರುವ ಅತ್ಯಂತ ಗುಹ್ಯ ಕ್ಷೇತ್ರ. ದಾಕ್ಷಾಯಣಿ ದೇವಿಯ ಯೋನಿ ಬಿದ್ದ ಸ್ಥಳವೇ ಈ ಕಾಮಾಖ್ಯ. ಶಿವನು ಸತೀದೇವಿಯ ಅಗಲುವಿಕೆಯಿಂದ ಇದೇ ಕ್ಷೇತ್ರದಲ್ಲಿ ಪರಾಶಕ್ತಿಯ ಕುರಿತು ತಪಗೈದ ಕ್ಷೇತ್ರ. ಸಾಕ್ಷಾತ್ ಪರಾಶಕ್ತಿ ಇಲ್ಲಿ ಯೋನಿ ರೂಪದಲ್ಲಿ ನೆಲೆಸಿದ್ದಾಳೆ. ಅವ್ಯಾಕೃತ ರೂಪದಲ್ಲಿ ಸದಾ ತ್ರಿಮೂರ್ತಿಗಳಿಂದ ಸೇವಿಸಲ್ಪಡುತ್ತಾ ಭಕ್ತರ ಕಾಮನೆಗಳನ್ನು ಪೂರೈಸುವ ಕಾಮೇಶ್ವರಿಯಾಗಿದ್ದಾಳೆ. ಮಾತ್ರವಲ್ಲದೆ ದುಷ್ಟರ ಧ್ವಂಸ ಮಾಡುವ ಕಾಳಿಕೆಯಾಗಿದ್ದಾಳೆ. ಇವಳೇ ಕಾಮೇಶ್ವರಿ, ಇವಳೇ ಕಾಳಿಕೆ. ಕಾಮೇಶ್ವರನೊಂದಿಗೆ ಸದಾ ಮಿಥುನಾಕಾರದಲ್ಲಿರುವ ತಾಯಿ ಇಲ್ಲಿ ಸರ್ವ ಸಂಪದಗಳನ್ನು ನೀಡುತ್ತಾ ಶಾಶ್ವತವಾಗಿ ನೀಲಾಚಲ ಪರ್ವತದ ಮೇಲೆ ವಿರಾಜಮಾನಲಾಗಿದ್ದಾಳೆ. ಈ ಯೋನಿಪೀಠಕ್ಕೆ ಸರಿಸಮವಾದ ಕ್ಷೇತ್ರ ಮತ್ತೊಂದಿಲ್ಲ. ಇಂತಹ ದೇವಿಯ ಯೋನಿಪೀಠ ಕಾಮರೂಪವನ್ನು ಬಿಟ್ಟರೆ ಇನ್ನೆಲ್ಲೂ ಕಾಣಸಿಗುವುದಿಲ್ಲ. ಆದರೆ ಸ್ವಯಂ ಉದ್ಭವ ರೂಪದಲ್ಲಿ ಪೂಜಿತಗೊಳ್ಳುತ್ತಿರುವ ಇನ್ನೊಂದು ಅಪರೂಪದ ಯೋನಿಪೀಠ ಕರ್ನಾಟಕದ ಕಡಲತಡಿಯ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಸೌಕೂರು ಎಂಬಲ್ಲಿದೆ. ಕಾಮರೂಪವನ್ನು ಹೊರತುಪಡಿಸಿ ಇನ್ನೆಲ್ಲೂ ಕಾಣಸಿಗದ ದೇವಿಯ ಯೋನಿ ರೂಪದ ಪೂಜೆ ಸ್ವಯಂ ಅಭಿವ್ಯಕ್ತಗೊಂಡು ನೂರಾರು ವರ್ಷಗಳಿಂದ ತನ್ನ ಅನಂತ ರೂಪವನ್ನು ತೋರಿಸುತ್ತಾ ಹಲವಾರು ಪವಾಡಗಳನ್ನೆಸಗುತ್ತಿದೆ. ಇಲ್ಲಿಯೂ ಕೂಡ ದೇವಿಯ ಮೂಲ ರೂಪವಿರುವುದು ಯೋನಿಯ ರೂಪದಲ್ಲಿ. ಆದರೆ ಅಮ್ಮನವರ ದೇಗುಲದಲ್ಲಿ ಲಿಂಗರೂಪದಲ್ಲಿ ಮತ್ತು ಬಿಂಬರೂಪದಲ್ಲಿ ಪೂಜೆ ನಡೆದರೆ ಮೂಲ ಸಾನ್ನಿಧ್ಯದಲ್ಲಿ ದೇವಿಯ ಯೋನಿಗೆ ಪೂಜೆಗಳು ನಡೆಯುತ್ತದೆ. ಸೌಕೂರು ಕುಂದಾಪುರ ತಾಲೂಕಿನ ಅತ್ಯಂತ ಪ್ರಸಿದ್ಧ ಶಾಕ್ತೇಯ ಕ್ಷೇತ್ರ. ಸೌಕೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಕಮಲಶಿಲೆ ಮತ್ತು ಕೊಲ್ಲೂರು ಮೂಕಾಂಬಿಕೆಯನ್ನು ಅಕ್ಕ ತಂಗಿಯರು ಎಂದು ಜನಪದೀಯರು ಕರೆಯುತ್ತಾರೆ. ಸೌಕೂರು ಸೌಖ್ಯಮುನಿಯಿಂದ ಸ್ಥಾಪಿತವಾದ ಕ್ಷೇತ್ರ. ದುರ್ಗಮಾಸುರನನ್ನು ಕೊಂದು ಇಲ್ಲಿ ಜಗನ್ಮಾತೆ ಪಾರ್ವತಿ ದುರ್ಗಾ ಪರಮೇಶ್ವರಿ ಎಂಬ ನಾಮದಿಂದ ನೆಲೆಸಿದಳು. ಅಂದಿನಿಂದ ಅಮ್ಮನವರ ಸನ್ನಿಧಿಯಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ದೇವಿಯ ತ್ರಿವಳಿ ಲಿಂಗವನ್ನು ಪೂಜೆ ಮಾಡಲಾಗುತ್ತಿದೆ. ಅದರ ಹಿಂಭಾಗದಲ್ಲಿ ಅಮ್ಮನವರ ಬಿಂಬವನ್ನು ಅಲಂಕಾರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಪ್ರತಿ ವರ್ಷ ಮಾಘಬಹುಳ ಮೂಲಾ ನಕ್ಷತ್ರದಂದು ಇಲ್ಲಿನ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ದೇವಿಯ ಮೂಲ ಸನ್ನಿಧಿಯಲ್ಲಿ ಯೋನಿಪೀಠವಿದ್ದು ಇಲ್ಲಿ ಪ್ರತಿ ಮಾಸದ ಸಂಕ್ರಮಣಕ್ಕೆ ವಿಶೇಷ ಪೂಜಾದಿಗಳು ನಡೆಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಯೋನಿಪೀಠವನ್ನು ನವೀಕರಣ ಮಾಡಲಾಗಿದ್ದು ಸುಂದರವಾಗಿ ಕಣ್ಮನ ಸೆಳೆಯುತ್ತಿದೆ. ಅಮ್ಮನವರ ಈ ಮೂಲ ಯೋನಿಪೀಠದಲ್ಲಿ ಸದಾ ನೀರಿನ ಚಿಲುಮೆ ಕಾಣಬಹುದು. ಈ ಮೂಲ ಸನ್ನಿಧಿ ಸೌಕೂರು ದೇಗುಲದ ಸ್ವಲ್ಪ ಹಿಂಭಾಗದಲ್ಲಿದೆ. ಕಾಮರೂಪದಲ್ಲಿರುವ ಶ್ರೀದೇವಿಯ ನಿತ್ಯಶಕ್ತಿಯು ಇಲ್ಲಿಯೂ ಕೂಡ ಇದೆ. ಶಕ್ತಿಯ ಸನ್ನಿಧಿಯಲ್ಲಿ ನೈಸರ್ಗಿಕವಾಗಿ ಉದ್ಭವಿಸಿ ಬಂದ ಈ ಮಹಾಶಕ್ತಿಪೀಠ ಅನೇಕ ಕಾರಣಿಕಗಳ ಆಗರ. ದೇವಿಯ ಈ ಯೋನಿಪೀಠದ ದರ್ಶನದಿಂದ ನಮ್ಮೆಲ್ಲ ಇಚ್ಛಿತ ಸತ್ಕೋರಿಕೆಗಳು ಶೀಘ್ರದಲ್ಲಿ ಈಡೇರುತ್ತದೆ. ನೀವು ಎಂದಾದರೂ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸೌಕೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇಗುಲವನ್ನು ದರ್ಶನ ಮಾಡುವಾಗ ಈ ಯೋನಿಪೀಠದ ದರ್ಶನ ತಪ್ಪದೆ ಮಾಡಿ. ದೇವಿಯ ಮೂಲಪೀಠದ ದರ್ಶನ ಮಾಡಿ ನಿಮ್ಮ ಕೋರಿಕೆಯನ್ನು ದೇವಿಯ ಮುಂದೆ ನಿವೇದನೆ ಮಾಡಿಕೊಳ್ಳಿ. ದೂರದ ಕಾಮರೂಪ ವಾಸಿನಿಯನ್ನು ಕಾಣಲಾಗದವರು ಇಲ್ಲಿಯೇ ದೇವಿಯ ಶಕ್ತಿಪೀಠದ ದರ್ಶನ ಮಾಡಿ. ಇಂತಹ ಅಗೋಚರ ಶಕ್ತಿಯನ್ನು ತನ್ನಲ್ಲಿ ಅಡಗಿಸಿಕೊಂಡ ಸೌಕೂರು ನಿಲಯೇ ಸೌಖ್ಯಮುನಿ ಪೂಜಿತೆ ದುರ್ಗಮಾಸುರ ಮರ್ಧಿನಿಯಾದ ದುರ್ಗೆಯ ಶ್ರೀ ಪೀಠವನ್ನು ಕಂಡು ಪುನೀತರಾಗಿ. ಇಂತಹ ಅಗೋಚರ ಗಮ್ಯಸ್ಥಾನದ ಈ ಸಂಚಿಕೆಯೇ ಅನ್ವೇಷಣಂ.
ನಮಸ್ಕಾರ.